ಅದಕ್ಕೆ ಅವರು ನಾನು ನಿನ್ನೆ ಇಲ್ಲ ಇವತ್ತು ಮಾರ್ನಿಂಗ್ ಹೇಳೀನಿ ಕಳ್ಸೇ ಬಿಟ್ಟಾರ ನಮ್ಮ ಮಮ್ಮಿ. ಒಟ್ಟ ಮಕ್ಳಿಗೆ ಏನೂ ಕಮ್ಮಿ ಆಗಬಾರ್ದು ತಾಯಿಗಳಿಗೆಲ್ಲ. ಅದಕ್ಕೆ ಅದು ಶಿಮ್ಲಾ ಮಿರ್ಚಿ ಪಲ್ಯ ಮಾಡ್ತೀನಿ ಆ್ಯಂಡ್ ಟೊಮೆಟೊ ಚಟ್ನಿ ಎರಡು ರೆಡಿ ಮಾಡಿ ಅವು ಇವೆರಡು ಆರ್ಲಿ. ಇವಾಗ ಅವು ಆರೋ ತನಕ ನಾವು ಚೂಡಾದ ರೆಡಿ ಮಾಡ್ಕೊಂಬಿಡೋನು. ಇವಾಗ ಕೆಂಪಗಾಗ್ಯಾವು. ಸ್ವಲ್ಪ ಅರಿಶಿನ. ಪಂಕು ಬಾರವ ಜಲ್ದಿ, ನಿನಗೊಂದು ಸರ್ಪ್ರೈಸ್ ಐತಿ. ಐತಿನ್ ಬರಲ್ಲ ನಿನಗ. ಸೂಪರ್ ಆಯ್ತವಾ. ಕಟ್ಟ ಮಾಡಪ್ಪಜ್ಜಿ. ಹಾಂ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಸೊ ನಮ್ಮ ಕಡೆ ಸಿಕ್ಕಾಪಟ್ಟೆ ಗಾಳಿ ಬಿಟ್ಟೈತಿ. ಹೊರಗಡೆ ಮಳೆ ಬಂತು ಇಷ್ಟೊತ್ತನ. ಸೊ ಇವಾಗ ಸ್ವಲ್ಪ ಕಮ್ಮಿ ಆಗೈತಿ ನೋಡಿರಿ. ನಮ್ಮ ಮನೆ ಕಡೆ ಹೊರಗೆ ಇರೋ ವಾತಾವರಣ ತೋರಿಸ್ತೀನಿ. ಸೊ ಇಷ್ಟೊತ್ತನ ಮಳೆ ಬಂತು. ಮಳೆ ಬಂದು ಇವಾಗ ಸ್ವಲ್ಪ ನಿಂತೈತಿ. ಮಳೆ ಗಾಳಿನ ಸಿಕ್ಕಾಪಟ್ಟೆ ಹಂಗೈತಿ. ಕೋಲ್ಡ್ ಕ್ಲೈಮೇಟ್. ಹೊರಗಡೆ ಬಟ್ಟೆ ಒಣಾಕಿದ್ದೆ, ಮಳೆ ಬಂದಿತ್ತು. ಸೊ ಎಲ್ಲ ತೊಗೊಂಡು ಒಳಗೆ ಇಟ್ಟೀನಿ. ಇನ್ನು ಹಸಿ ಅದಾವು. ಇವಷ್ಟು ಕಿಟಕಿಗೆ ಹಾಕ್ಬೇಕು ಇವು ಬಟ್ಟೆಗಳು. ಕಿಚನ್ ಕಿಟಕಿಗೆ ಹಾಕ್ತೇನೆ. ಪೃಥ್ವಿ ಪ್ಯಾಂಟ್ ಒಂದು ಅರ್ಧ ಒಣಗ್ಯಾವು, ಅರ್ಧ ಹಸಿ ಅದಾವು. ಮತ್ತು ಮಳೆ ಬರುತ್ತೆ ಅಂತ ಹೇಳಿ ತೊಗೊಂಡು ಬಂದೆ. ಸೊ ಇನ್ನು ಹಸಿ ಹಂಗೆ ಅದಾವು. ಎಲ್ಲ ಒಣಾಕಿದೆ ಕಿಟಕಿಗೆ. ಇಲ್ಲಿ ಕಿಟಕಿಗಿಷ್ಟು, ಹಾಲ್ನಾಗ ಕಿಟಕಿಗಿಷ್ಟು, ಮತ್ತು ಆ ಕಡೆ ಬೆಡ್ರೂಮ್ನಾಗ ಕಿಟಕಿಗಿಷ್ಟು ಒಣಾಕಿದೆ. ಸೊ ಇವಾಗ ಇಲ್ಲೊಂದು ಬಿದ್ದೈತೆ ನೋಡಿ ಖರ್ಚಿಪ್. ಕರೆಂಟ್ ಹೋಗ್ಯಾವು ನಮ್ಮ ಮನ್ಯಾಗ. ಹೊರಗೆ ಮಳೆ ಬಂತಂದ್ರೆ ಹಳ್ಳಿ ಒಳಗೆ ಕರೆಂಟ್ ತೆಗ್ದ ಬಿಡ್ತಾರೆ. ಸೊ ಇವಾಗ ನಮ್ಮ ಬಿಜಾಪುರ್ನಿಂದ ಇವತ್ತು ನಮ್ಮ ಮಮ್ಮಿಯರು ಪಾರ್ಸಲ್ ಕಳ್ಸಾರ ಒಂದು. ಸೊ ಇವಾಗ ಅವನ್ನೆಲ್ಲ ಓಪನ್ ಮಾಡಬೇಕು. ಏನೇ ಕಳ್ಸಾರಪ್ಪ. ಆ್ಯಕ್ಚುಲಿ ನನಗೆ ಗೋಧಿ ಹಿಟ್ಟ ಖಾಲಿಯಾಗಿತ್ತು, ಮತ್ತು ಮಸಾಲೆ ಖಾರ ಖಾಲಿಯಾಗಿತ್ತು. ಅದಕ್ಕೆ ಕಳಿಸ್ರಿ ಮಮ್ಮಿ ಅಂತ ಹೇಳಿದ್ದೆ. ನಮ್ಮ ಮಮ್ಮಿ ಫ್ರೀ ಇರಲಿಲ್ಲ. ನಮ್ಮ ಮಮ್ಮಿನೂ ಡ್ಯೂಟಿಗೆ ಹೋಗ್ತಾರೆ. ಸೊ ಮಮ್ಮಿನೂ ಡ್ಯೂಟಿ ಒಳಗೆ ಇರ್ತಾರೆ. ಸೊ ಅದಕ್ಕೆ ಮಮ್ಮಿ ಬರೋಕ್ಕಾಗಲಿಲ್ಲ. ಪಪ್ಪ ಏನೋ ಊರಿಗೆ ಹೋಗಿದ್ರಂತ. ಅದಕ್ಕೆ ನಮ್ಮ ಮಮ್ಮಿ ಡ್ಯೂಟಿ ಒಳಗೆ ಇರ್ತಾರೆ. ಸೊ ನಮ್ಮ ಮಮ್ಮಿದು ಹೇಳಿದ್ದೆ ನಾನು, ಮಮ್ಮಿ ನನಗೆ ಹಿಂಗೆ ಖಾರ ಖಾಲಿ ಆಗೈತಿ, ಮಸಾಲೆ ಖಾರ ಮತ್ತು ಹಿಂಗೆ ಗೋಧಿ ಹಿಟ್ಟೂ ಖಾಲಿ ಆಗೈತಿ ನಾನು. ಅದಕ್ಕೆ ಅವರು ನಾನು ನಿನ್ನೆ ಇಲ್ಲ ಇವತ್ತು ಮಾರ್ನಿಂಗ್ ಹೇಳೀನಿ ಕಳ್ಸೇ ಬಿಟ್ಟಾರ ನಮ್ಮ ಮಮ್ಮಿ. ಒಟ್ಟ ಮಕ್ಳಿಗೆ ಏನೂ ಕಮ್ಮಿ ಆಗಬಾರ್ದು ತಾಯಿಗಳಿಗೆಲ್ಲ. ಅದಕ್ಕೆ ಅದು ನಮ್ಮ ಮಮ್ಮಿ ಫ್ರೀ ಇರಲಿಲ್ಲ. ನಮ್ಮ ಮಮ್ಮಿನೂ ಡ್ಯೂಟಿಗೆ ಹೋಗ್ತಾರಲ್ಲ. ಸೊ ನಮ್ಮ ಮಮ್ಮಿ ಫ್ರೀ ಇರಲಿಲ್ಲ. ಅದಕ್ಕೆ ನಮ್ಮ ಅಕ್ಕ ಊರಿಂದ ಬಂದಿದ್ದರು. ಅಕ್ಕ ಮತ್ತು ತಮ್ಮ ಕೂಡಿ ಸ್ವಲ್ಪ ಕಾಯಿಪಲ್ಯ ಮಾಡಿ, ಕಾಯಿಪಲ್ಯ ಇಷ್ಟು ಮತ್ತು ಮಸಾಲೆ ಖಾರ ಗೋಧಿ ಹಿಟ್ಟು ಕೊಟ್ಟು ಕಳ್ಸಾರ. ಸೊ ಓಪನ್ ಮಾಡ್ತೀನಿ ಅವನ್ನ. ನೀರು ಕುಡಿತೀನಿ ಫಸ್ಟ್. ನೀರು ಸಾಗೈತಿ. ಹೀರೆಕಾಯಿ, ಇದು ಹೀರೆಕಾಯಿ ಕಳ್ಸಾರ. ಇದು ಬೀಟ್ರೂಟ, ಇವು ಚೌಳಿಕಾಯಿ, ಮತ್ತು ಕಳ್ಸಳ ಹೀರೆಕಾಯಿ. ಟೊಮೆಟೊ ಕಳ್ಸಾರ. ಟೊಮೆಟೊ ನಿಂಬೆ ಹಣ್ಣು ಅದಾವ ಇವಾಗ. ಕಾಳು. ನೆಕ್ಸ್ಟ್ ಕೊತ್ತಂಬರಿ, ಪಾಲಕ್. ಹಣ್ಣು ಕೊಟ್ಟು ಕಳ್ಸಾರ. ಇವು ಡ್ರ್ಯಾಗನ್ ಹಣ್ಣು, ಪಂಕುನ್ ಫೇವ್ರೇಟ್
ಪಂಕು ಭಾಳ ಇಷ್ಟಪಡ್ತಾಳೆ ಇವು ಹಣ್ಣು. ಅದಕ್ಕೆ ನಮ್ಮ ಮಮ್ಮಿಗೆ ಗೊತ್ತು ಆಕೆ ಈ ಹಣ್ಣು ಭಾಳ ಇಷ್ಟಪಡ್ತಾಳೆ ಅಂತ ಹೇಳಿ. ಅದರ ಸಂಬಂಧ ಡ್ರ್ಯಾಗನ್ ಹಣ್ಣು ಕಂಪಲ್ಸರಿ ಕೊಟ್ಟು ಕಳಿಸು ಅಂತ ಹೇಳಿದ್ದಂತ ನಮ್ಮ ಮಮ್ಮಿ. ಅದಕ್ಕೆ ನಮ್ಮ ಅಕ್ಕ ಕೊಟ್ಟು ಕಳ್ಸಾಳ ಡ್ರ್ಯಾಗನ್ ಹಣ್ಣು. ನಮ್ಮ ಮಮ್ಮಿ ಪಂಕದ ಮೇಲೆ ಭಾಳ ಜೀವ. ಆರೆಂಜ್ ಇದು ಪೃಥ್ವಿ ತಿಂತಾನೆ. ಆ್ಯಪಲ್ ಅದು ತಿನ್ನಂಗೆ ಇಲ್ಲ ಹುಡುಗಿ, ಸುಮ್ಮ ಇದು ಡ್ರ್ಯಾಗನ್ ಹಣ್ಣು ತಿಂತ ಅವಳು. ಆ್ಯಪಲ್ ತಿನ್ನಂಗಿಲ್ಲ ಏನು ಹುಡುಗಿ, ಊಟನೇ ಮಾಡೋದಿಲ್ಲ. ಮೆಂತ್ಯ ಪಲ್ಯ, ಅಲ್ಲ, ಹಸಿಮೆಣಸಿಕಾಯಿ, ಹಸಿ ಶುಂಠಿ, ಇದರೊಳಗೆ ಗೋಧಿ ಹಿಟ್ಟು ಮತ್ತು ಮಸಾಲೆ ಖಾರ ಐತಿ. ಸೊ ಇದಿಷ್ಟು ಅಷ್ಟು ಫ್ರಿಜ್ನಾಗ ಇಡ್ಬೇಕಂದ್ರೆ ಹಸಿಮೆಣಸಿಕಾಯಿ ಮೊದಲೇ ಒಂದು ಸ್ವಲ್ಪ ಇದ್ದು, ಸೊ ಅದಕ್ಕೆ ಸ್ವಲ್ಪ ಹೇಳಿದೆ ತೊಗೊಂಬರಕ್ಕೆ. ಫ್ರಿಜ್ನಾಗ ಇಟ್ಬಿಡೋಣ. ಪಲ್ಯಗಳೆಲ್ಲ ಆಮೇಲೆ ಸೋಸ್ತೀನಿ ನಾನು. ಬೀಟ್ರೂಟ್, ಹೀರೆಕಾಯಿ ಇದ್ರ ಹಾಕಿ ಕರೆಂಟ್ ಬಂದು ನಿಂಬೆ ಹಣ್ಣು, ಹಸಿಕಾಯಿ ಕಳ್ಸಾಳ ನಮ್ಮಕ್ಕ. ಟೊಮೆಟೊ ಚಟ್ನಿ ಮಾಡ್ಕೊಂಡು ತಿಂತೀನಿ ಅಂತೇಳಿ. ನಮ್ಮ ಟೊಮೆಟೊ ಚಟ್ನಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಹಸಿ ಟೊಮೆಟೊ ಕಾಯಿ ಕಳ್ಸಾಳ. ಇವತ್ತು ಸಂಜೆಗೆ ಮಾಡ್ತೀನಿ ಟೊಮೆಟೊ ಚಟ್ನಿ. ಮತ್ತೇನು ಫ್ರಿಜ್ನಾಗಿರೋ ಐಟಮ್ಸ್, ಚೌಳಿಕೆ ಅದಾವು. ಚೌಳಿಕೆ ನಾನು ಒಬ್ಬಕ್ಕೆ ತಿಂತೀನಿ, ಸೊ ಅದಕ್ಕೆ ಇಷ್ಟೇ ಕಳ್ಸಾಳ. ಸ್ವಲ್ಪ ಕಳ್ಸಿದ್ದೀನಿ, ನಾನು ಒಬ್ಬಕ್ಕೆ ತಿಂತೀನಿ. ಜಗೋರು ತಿನ್ನಲ್ಲ, ಪಾಂಕು ಅಂತೂ ತಿನ್ನೋಂಗಿಲ್ಲ. ಅದಕ್ಕೆ ನಾವು ಒಬ್ಬಟ್ಟಿನ ತಗೊಂಡು ಇಷ್ಟು ಕಳ್ಸಾಳ. ನಂಗೆ ಚೌಳಿಕಾಯಿ ಚಪಾತಿ ಅಂದ್ರೆ ಭಾಳ ಇಷ್ಟ. ಅದಕ್ಕೆ ಸೊ ಇವಾಗ ಪೃಥ್ವಿ ಮಲ್ಕೊಂಡಾನ. ಸೊ ನಾ ಸಂಜೆ ಮುಂದೆ ಅಡುಗೆ ರೆಡಿ ಮಾಡ್ಬೇಕಂತ ಮಾಡತ್ತೀನಿ. ಈಗ ಇವು ಮಾಡ್ತೀನಿ, ಶಿಮ್ಲಾ ಮಿರ್ಚಿ ಪಲ್ಯ ಮಾಡ್ತೀನಿ ಆ್ಯಂಡ್ ಟೊಮೆಟೊ ಚಟ್ನಿ ಎರಡೂ ರೆಡಿ ಮಾಡಿ ಇಟ್ಬಿಡ್ತೀನಿ. ರೆಡಿ ಮಾಡಿಟ್ಟು ಸಂಜೆ ಮುಂದೆ ಸ್ನ್ಯಾಕ್ಸ್ ಮಾಡಬೇಕು ಪಂಕುಗೆ, ಜಗೋರಿಗೆ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡತ್ತೀನಿ. ಭಾಳ ದಿನ ಆಗಿತ್ತು ಇದು ಮಾಡಿಲ್ಲ, ಏನು ಚೂಡ ಮಾಡಿಲ್ಲ. ಸೊ ಇವತ್ತು ಸಾಯಂಕಾಲ ಚೂಡ ಮೊಸರು ಸ್ನ್ಯಾಕ್ಸ್ ಸೂಪರ್ ಕಾಂಬಿನೇಷನ್. ಸೊ ಅದನ್ನು ಮಾಡ್ತೀನಿ. ಫಸ್ಟ್ ಇದನ್ನೆಲ್ಲ ರೆಡಿ ಇಟ್ಬಿಡ್ತೀನಿ. ಇವೆಲ್ಲ ಹೆರ್ಚಿ ಮಾಡಿ ಇಟ್ನಿ ಅಂದ್ರೆ ಸಂಜೆ ಮುಂದೆ ಉಳ್ಳಾಗಡ್ಡಿ ಟೊಮೆಟೊ ಹೆರ್ಚ್ಕೊಂಡು ಒಗ್ಗರಣೆ ಹಾಕಿಟ್ಬಿಡ್ತೀನಿ. ಸೊ ಇವಾಗ ಹೆರ್ಚಿಡ್ತೀನಿ. ಟೊಮೆಟೊ ಎಲ್ಲ ಫ್ರೈ ಮಾಡಿ ಟೊಮೆಟೊ ಚಟ್ನಿ ಮಿಕ್ಸಿ ಹಾಕಿ ಇಟ್ಬಿಡ್ತೀನಿ, ನಡೀತೈತಿ. ಕರೆಂಟ್ ಬಂದವಿಗೆ ಬಟ್ ಸೊ ನೀರು ಹಾಕಿ ತೊಳೆದಿಟ್ಬಿಡ್ತೀನಿ. ಮೆಣಸಿನ್ಕಾಯಿನ ತೊಳಿತೀನಿ.
ಸೊ ಇದೆಲ್ಲ ರೆಡಿ ಆಯ್ತು. ಇವಾಗ ಇದು ಪಲ್ಯ ಸಾಯಂಕಾಲ ಮಾಡ್ತೀನಿ, ಈಗ ಊಟ ಟೈಮಿಗೆ. ಬಟ್ ಇದು ಈ ಸದ್ಯ ಫ್ರೈ ಮಾಡಿ ಇಟ್ಟುಬಿಡ್ತೀನಿ. ಸೊ ಇನ್ನೊಂದು ಸ್ವಲ್ಪ ಇಟ್ಟು ಸ್ವಲ್ಪ ಆರಿದ್ಮೇಲೆ ಮಿಕ್ಸಿ ಹಾಕಿ ಇಟ್ಬಿಡ್ತೀನಿ, ಇದು ನಡೀತೈತಿ. ಬಟ್ ಇದನ್ನು ಸಾಯಂಕಾಲನೇ ಮಾಡ್ತೀನಿ. ಇದನ್ನು ಈ ಸದ್ಯ ಫ್ರೈ ಮಾಡ್ತೀನಿ ಫಸ್ಟು. ಫಸ್ಟು ಇದನ್ನು ಫ್ರೈ ಮಾಡೋಣ, ಮೆಣಸಿನ್ಕಾಯಿ ಸಪ್ರೇಟ್ ಫ್ರೈ ಮಾಡೋಣ, ಇಲ್ಲಾಂದರೆ ಇದು ಫ್ರೈ ಆಗಂಗಿಲ್ಲ. ಸೊ ಅದಕ್ಕೆ ಫಸ್ಟ್ ಇದನ್ನು ಫ್ರೈ ಮಾಡೋಣ. ಟೊಮೆಟೊ ಸೊ ಇವಾಗನೇ ನನ್ನ ಮಗ ಮಲ್ಕೊಳ್ಳೋಣ. ಸೊ ಪಟ್ 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 ಮಾಡಿಟ್ಬಿಡೋದು. ಅದಕ್ಕೆ ಈಗ ಅನ್ಕ ಅದು ಫ್ರೈ ಆಗಿ ಬೆಳ್ಳುಳ್ಳಿ ಸುಲ್ಕೊಂಬಿಡೋಣ. ಚೋಡಾಕ್ ಮಾಡೋಕೆ ಇಷ್ಟು ಮ್ಯಾಲೆ ಎತ್ತಿಟ್ಬಿಟ್ಟೀನಿ ಬೆಳ್ಳುಳ್ಳಿನ. ಇವಾಗ ಇರ್ಲಿಕ್ಕಂದ್ರೆ ಕೆಳಗೆ ಎಲ್ಲ ಚೆಲ್ಲಾಡ್ಬಿಡ್ತಾನೆ ಅಂಥೇಳಿ ಮ್ಯಾಲೆ ಎತ್ತಿಟ್ಟಿನಿ. ಪೃಥ್ವಿ ಎಲ್ಲ ತೊಗೊಂಡು ಚೆಲ್ಲಾಡ್ಬಿಡ್ತಾನೆ. ಸೊ ಅದಕ್ಕೆ ಮ್ಯಾಲೆ ಎತ್ತಿಟ್ಟಿನಿ. ಇನ್ನೂ ಒಂದು ಬೇರೆ ಬೊಗಣಿ ಒಳಗೆ ಮೆಣಸಿನ್ಕಾಯಿ ಫ್ರೈ ಮಾಡ್ಕೊಡೋಣ. ನೋಡಿರಿ ಬೊಗಣಿ ಯಾವ ಥರ ಕರ್ರಗಾಗ್ಬಿಟ್ಟೈತಿ, ಕಪ್ಪಾಗ್ಬಿಟ್ಟೈತಿ ನೋಡಿರಿ. ಇದು ಮೆಣಸಿನ್ಕಾಯಿ ಈ ಥರ ನೀಟಾಗಿ ಫ್ರೈ ಆಗ್ತಾವೆ. ಸಪ್ರೇಟಾಗಿ ಫ್ರೈ ಮಾಡಿದ್ರೆ. ಟೊಮೆಟೊ ಫ್ರೈ ಸೊ ಸಾಕು, ಎರಡು ಫ್ರೈ ಆಗ್ಯಾವೀಗ. ಇದು ಆರೋ ತನಕ ನಾವು ಸೊ ಅವೆರಡು ಆರ್ಲಿ ಇವಾಗ. ಇವೆರಡು ಆರ್ಲಿ ಇವಾಗ. ಅವು ಆರೋ ತನಕ ನಾವು ಚೂಡಾದ ರೆಡಿ ಮಾಡ್ಕೊಂಬಿಡೋಣ. ಈಗ ಆಯ್ತು, ಬರ್ತಾರೆ ಇವ್ರು ಸಾಯಂಕಾಲ. ಸೊ ಬರೋಣ, ಅವರಿಗೆ ತಿನ್ನಕ್ಕೆ ಏನಾರು ಸ್ನ್ಯಾಕ್ಸ್ ಮಾಡ್ತೀನಿ. ಸೊ ಇವತ್ತು ಚೂಡ ಮತ್ತು ಮೊಸರು. ಸೊ ಇವಾಗ ಟೊಮೆಟೊ ಚಟ್ನಿಗೆ ಮಿಕ್ಸರ್ ಜಾರ್ನಾಗ ಹಾಕಿಟ್ಬಿಡ್ತೀನಿ. ಆಮೇಲೆ ಆದ್ಮೇಲೆ ಮಿಕ್ಸಿ ಹಾಕ್ತೀನಿ. ಮೆಣಸಿನ್ಕಾಯಿ, ಶೇಂಗಾ, ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ. ಆಮೇಲೆ ಬೆಳ್ಳುಳ್ಳಿ, ಸುಲಿದಿರೋ ಬೆಳ್ಳುಳ್ಳಿ. ಆಯಿತು, ಒಂದು ಸ್ವಲ್ಪ ಆರಿದ್ಮೇಲೆ ನಾನು ಮಿಕ್ಸಿ ಹಾಕ್ತೀನಿ. ಚೂಡ ಮಾಡಿಬಿಡೋಣ. ಚೂಡಾಕ ಬೆಳ್ಳುಳ್ಳಿ ಈ ಥರ ಸಿಪ್ಪಿ ಇರಬೇಕು, ಅಂದರೆ ಟೇಸ್ಟ್ ಆಗ್ತೈತಿ. ಸಿಪ್ಪಿ ತೆಗಿಬಾರ್ದಿದು. ಸೊ ಇಲ್ಲಿ ಸಿಪ್ಪಿನೇ ಹಾಕೊಂಡು ಒಗ್ಗರಣೆ ಅದು ಹಚ್ಕೊಳ್ಳೋಣ ಫಸ್ಟ್. ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡಿನಿ. ಇದನ್ನು ಚುರುಮುರಿನ ಇವಾಗ ಒಗ್ಗರಣೆ. ಸೊ ಚೂಡ ಮಾಡತ್ತೀನಿ. ಟೈಮ್ ಎಷ್ಟಾಗಿತ್ತು ಇವಾಗ? ಆಯಿತು, ನಾನು ವಿಡಿಯೋ ಮಾಡೋಟಾಗಿ ನಾನು ಟೈಮೇ ಹೋಗಿದ್ದು ಗೊತ್ತಾಗಂಗಿಲ್ಲ. ಸೊ ಎಣ್ಣೆ, ಕಾಯ್ಲಿ, ಎಣ್ಣೆ ಮಸ್ತ್ ಕಾಯ್ಲಿ. ಮೊದಲು ಶೇಂಗಾ ಫ್ರೈ ಮಾಡ್ಕೊಂಬಿಡೋಣ. ಮೊದಲು ಎಣ್ಣೆ ಒಳಗೆ ಫ್ರೈ ಆಗಲಿದೆ. ಮೊದಲಿದು ಶೇಂಗಾ ಫ್ರೈ ಆಗಲಿ. ಎಣ್ಣೆ ಒಳಗೆ ಚೆಂದಾಗ ಸಣ್ಣಗೆ ಇಟ್ಟು ಫ್ರೈ ಮಾಡಬೇಕು.
ಸೊ ನಮ್ಮ ಪೃಥ್ವಿ ಅವ್ರು ಎದ್ರು ಅವನಿಗೆ ಏನೋ ಒಂದು ಕೊಟ್ಟೀನಿ. ತಿಂತೀರಿ ಸುಮ್ ಕಪ್ಪನ ತಿನ್ರ ಅಪ್ಪಾಜಿ. ಸುಮ್ಮ ಏನೋ ಒಂದು ತಿನ್ನಕ್ಕೆ ಕೊಟ್ಟೀನಿ, ಹಿಡ್ಕೊಂಡು ಕೂತಾನವ. ಈಗ ಇವ್ರು ಬರೋ ಟೈಮ್ ಆಗೈತಿ, ಅದಕ್ಕೆ ಪಟ್ ಮಾಡಿಡ್ಬೇಕಂತ ಹೇಳಿ ಬಂದ್ ಮಾಡಿ ಹೋಗ್ಬಿಟ್ಟಿದ್ದೆ ನಾನು. ಎಣ್ಣೆನ ಎಲ್ಲ ಇದು ಆಗ್ಬಿಟ್ಟಿತ್ತದ, ಆರ್ಬಿಟ್ಟೈತಿ. ಬೆಳ್ಳುಳ್ಳಿ ಹಾಕ್ಬಿಡೋನು. ಇವೊಂದು ಸ್ವಲ್ಪ ಕೆಂಪಗಾಗಲಿ. ಕರಿಬೇವು ಅಷ್ಟು ಹಾಕಿರೋಣ. ಇವಾಗ ಕೆಂಪಗಾಗ್ಯಾವು. ಸ್ವಲ್ಪ ಅರಿಶಿನ ಹಾಕೋನು, ಸ್ವಲ್ಪ ಕೆಂಪು ಖಾರ ಹಾಕೋನು, ಸ್ವಲ್ಪ ಉಪ್ಪು ಹಾಕೋನು. ತಿರ್ಗಾಡಿ ಬಿಡ್ಬೇಕು, ಇಲ್ಕಂದ್ರೆ ಹೊತ್ತು ಬಿಡುತ್ತಾ. ಹಂಗೆ ಖಾರ ಸ್ವಲ್ಪ ಕೆಂಪಗಾಗಿ ತಿರ್ಗಾಡಬೇಕು. ಚುರುಮುರಿ ಹಾಕ್ಬಿಡ್ರಿ. ತಿರ್ಗಾಡಬೇಕು. ಗ್ಯಾಸ್ ಮ್ಯಾಗಿಟ್ಟು ಗರ್ರ 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 ತಿನ್ನೋ ಸ್ವಲ್ಪ ತಿರ್ಬೇಡ್ರಿ, ಅಂದ್ರೆ ಅವು ಕರುಮ್ ಕುರುಮ್ ಆಗ್ತಾವು ಮಸ್ತಾಗ. ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಬಿಡ್ರಿ ಮ್ಯಾಲ. ತಿರ್ಬೇಡ್ರಿ, ಹೊತ್ತು ಬಿಡ್ತಾವು, ಇಲ್ಲಾಂದ್ರೆ ಸಣ್ಣಗ ಇಟ್ಟು. ನೋಡ್ರಿ ನಮ್ಮ ಪೃಥ್ವಿ ಎದ್ನಂದ್ರೆ ಈ ಥರ ಮಾಡೋಕ್ಕೆ ಶುರು ಮಾಡಿಬಿಡ್ತಾನ. ಅದ್ರ ಸಂಬಂಧ ನಾವು ಆಲ್ಮೋಸ್ಟ್ ಅವ್ ಮಲ್ಕೊಂಡಾಗಲೇ ವಿಡಿಯೋ ಮಾಡ್ತೀನಿ, ಇಲ್ಲಿಕಂದ್ರೆ ಅವ ನಂಗೆ ವಿಡಿಯೋ ಮಾಡೋಕೆ ಬಿಡೋದೇ ಇಲ್ಲ. ನೋಡ್ರಿ ಹೆಂಗೆ ಆವಾಜ್ ಮಾಡ್ಕೋತ ಸೌಂಡ್ ಮಾಡ್ಕೋತ ದಂಧೆ ಮಾಡ್ಕೋತ ನಿಂತ್ಬಿಟ್ಟಾನ. ಬಂತಪ್ಪ ಕರೆಂಟ್. ಬರ್ರಿ ನಮ್ಮ ಜಗ್ಗೋರು ಬರ್ತಾರ, ಪಂಕೋರು ಬರ್ತಾರೆ ಸದ್ಯ. ಅವ್ರಿಗೆ ಬರೋಣ. ಚುರ್ಮುರಿ, ಚೂಡಾ ಆ್ಯಂಡ್ ಮೊಸರು ಸೂಪರ್ ಕಾಂಬಿನೇಷನ್. ಬಂದ್ಯಾಮು ಬಾರ, ನಿನ್ಗೊಂದು ಸರ್ಪ್ರೈಸ್ ಐತಿ ಇವಾಗ. ನೀನು ನಮ್ಮ ಪಂಕು ಈಗ ಸ್ಕೂಲಿಂದ ಬಂದಾಳ, ಆಕೆಗೆ ಇದು ಸರ್ಪ್ರೈಸ್ ಕೊಡೋನು. ಬರೀ ಆಕೆಗೆ ಓಪನ್ ಮಾಡಕ್ಕೆ ಹೇಳೋನು. ಚಲೋ ನೀ ಅದೇ ಅಂದ್ಕೊಂಡೇನೆ. ತಾರ ನಾ ಹರಿತೀನಿ, ಬರಲ್ಲ ನಿನಗ. ಬಂತ ಸಕಸ್ತಗೆ. ಓ ಸೂಪರ್ ಆಯ್ತಾ? ನೋಡೋಣ ತಮ್ಮಲ್ಲಿ ತೋರ್ಸ ಈ ಕಡೆ ಇಷ್ಟು. ಸೂಪರ್ ಆಯ್ತವಾ, ಮಸ್ತ್ ಐತಲ್ಲ. ತೋರ್ಸು. ಬಂತಾ? ನೀರು ಹಾಕೋಣ ಅದ್ರೊಳಗೆ ಫಸ್ಟ್. ಬಿಚ್ಚಾಕ್ ಬರುತ್ತೆ, ಅದು ಬಿಚ್ಚಿ ನೀರು ಹಾಕೋಣ. ಇದು ಇದು ಬಿಚ್ಚಾಕ್ ಬರುತ್ತಿದ್ದು ಮ್ಯಾಲಿಂದ. ಹಿಂಗೆ ರೌಂಡಾಗ ಮಾಡಿ ಬಿಚ್ಚಬೇಕು, ಸಾವಕಾಶ ಬಿಚ್ಚ. ಇದಕ್ಕೆ ನೀರು ಹಾಕಬೇಕು. ನೀರು ಹಾಕಿ ಹಿಂಗೆ
ಹಾಂ, ಇಷ್ಟ ಆಯ್ತಾ? ಅದನ್ನು ಮೊದಲೇ ಸ್ವಲ್ಪ ತೊಳೆದಾದ್ಮೇಲೆ ಆಮೇಲೆ ಹಾಕಾಕತ್ತಿ. ಹ್ಞೂ, ಆ ಥರ ಹಾಕೋದೇನ ಅದು ಪಂಕು? ಹ್ಞೂ 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 ಹಾಂ, ನೋಡೋಣ ಈ ಕಡೆ ತೋರಿಸು. ಹಾಂ, ನೀರು ಸ್ಟಾರ್ಟ್ ಮಾಡು. ಹಾಂ, ಒಂದು ತಾಸು ಬೇಕಿದಕ್ಕೆ ಬಂದು ಏ ವಾರಿಯಪ್ಪ. ಈಗ ಚಂತನ ಹಿಂಗೆ ಹಿಡಿದು ಬಿಟ್ರೆ ಹಾಂ ಓನ್ಲಿ ಚಂತನ ಬರ್ತಾವ. ಹಾಂ ಹ್ಞೂ, ನೋಡೋಣ ನೀರು ಬಂದ ನೋಡೋಣ ತಾಯಿಲಿ. ಏ ಬಂದವಪ್ಪ, ನೀರು ಬಂದವು. ಭಾರಿ ಐತಮ್ಮ ನಿಂದು ವಾಟರ್ ಬಾಟಲ್ ಕ್ಯಾನ್, ಮಸ್ತ್ ಐತಿ. ಕಟ್ತಮ್ಮ ನೋಡ್ತೀನಿ ನಾ. ಸ್ವಲ್ಪ ನೀರು ಬೀಳೋದು ಕಾಣಲ್ಲಾಗ್ಯಾವ. ಕೈ ತೆಗಿ, ನೀನು ಕೈ ತೆಗಿ. ಹಾಂ ಹಾಂ ಹಾಂ, ಬೀಳಕತ್ತಾವ. ಇಷ್ಟ ಆಯ್ತಿಲ್ಲ ಬಂಗಾರಿ ನಿನಗೆ? ಮತ್ತೆ ನೀರು ಬಿಡು. ಈಗ ಸಿಕ್ತೆ. ಕೂಡ್ರಿ ಕೆಳಗ. ಸೈಡ್ ಸರ್ರಿ, ಪಪ್ಪ ತಿಂತಾರ. ಸೊ ಇವತ್ತಿನ ನಮ್ಮ ಬ್ಲಾಗ್ ಮುಗೀತು. ಬಾಯ್ ಬಾಯ್. ಟಾಟಾ ಮಾಡಪ್ಪಾಜಿ. ಹಾಂ, ಟಾಟಾ ಮಾಡ್ತಾನೆ ಪೃಥ್ವಿ. ಹ್ಞೂ, ಬಾಯ್ ಬಾಯ್. Hello,